ದ್ವಿತೀಯ PUC ಹಿಸ್ಟ್ರಿ 2026 ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ನೀವೇನಾದರೂ 80ಕ್ಕೆ 80 ಅಂಕ ಪಡೆದುಕೋಬೇಕಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ಕಾಲಾನುಕ್ರಮಣಿಕೆ ಆಗಿರ್ಬೋದು, 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಏನಂತಂದ್ರೆ ಒಂದನೇ ಅಧ್ಯಾಯ ಪೀಠಿಕೆ ತಮಗೆಲ್ಲ ಗೊತ್ತೇ ಇದೆ. 2ನೇ ಅಧ್ಯಾಯ ಹಳೆ ಶಿಲಾಯುಗ, ನವಶಿಲಾಯುಗ, ಇದ್ರ ಮೇಲೆ 1-2 ಕ್ವಶನ್ ಬರುತ್ತೆ. ಈ 1ನೇ ಅಧ್ಯಾಯದ ಪೀಠಿಕೆಯಲ್ಲಿ ಯಾವ್ಯಾವ ಕ್ವಶನ್ ಬರುತ್ತೆ, ಕ್ವಶನ್ ವಿತ್ ಆನ್ಸರ್ ಅನ್ನ ಇದೇ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ರಾಹುಲ್ ಬಿಡ್ನಾಳ್ ಅಂತ ಇದೆ, ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್, ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ನೀವು ನನ್ನಲ್ಲಿ ಕೇಳ್ಬೋದು. ನಡಿಗೆ ಹಾಕಿದ್ರೆ ವಿಡಿಯೋನ ಶುರು ಮಾಡೋಣ. ಈಗ ಪೀಠಿಕೆಯಲ್ಲಿ ಯಾವ್ಯಾವ ಪ್ರಶ್ನೆ ಬರುತ್ತೆ, 1 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ, MCQ ಪ್ರಶ್ನೆ ಯಾವುದೇ ಕೇಳಿ ಅವರು ಈ ಪ್ರಶ್ನೆಗಳನ್ನ ಓದಿದ್ರೆ ಸಾಕು, ಇದ್ರ ಮೇಲೇನೆ ಅವರು MCQ ಆಗಿರ್ಬೋದು, ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಇದಿಷ್ಟನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮುಂದೆ ಹೋಗೋದಾದ್ರೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ, ಗ್ರೀಕ್ ಆಗಿರ್ಬೋದು. ಪ್ರಾಚೀನ ಕರ್ನಾಟಕದ ಮೇಲೆ ಎಲ್ಲಿ ಉಲ್ಲೇಖಿಸುವ ಗ್ರಂಥ ಏನು ಅಂತಂದ್ರೆ ಕವಿರಾಜ ಮಾರ್ಗ. ನಾಣ್ಯಶಾಸ್ತ್ರ ಅಂತಂದ್ರೆ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಉತ್ಖನನ ಅಂತಂದ್ರೆ ಮೂಲಾಧಾರಗಳನ್ನ ಹೆಕ್ಕಿ ತೆಗೆಯಲು ಕೈಗೊಳ್ತಕ್ಕಂಥ ಒಂದು ವೈಜ್ಞಾನಿಕ ಭೂ ಅಗೆತವನ್ನ ನಾವು ಉತ್ಖನನ ಅಂತ ಕರಿತೀವಿ. ಅದೇ ರೀತಿ ಬುದ್ಧ ಚರಿತ್ರವನ್ನು ಬರೆದವರು ಅಶ್ವಘೋಷ. ನೆಕ್ಸ್ಟ್, ಪ್ಲೇನಿಯ ಪ್ರಸಿದ್ಧ ಗ್ರಂಥ ಯಾವುದು, ನ್ಯಾಚುರಲ್ ಹಿಸ್ಟೋರಿಯಾ. ಒಂದು ನೆನಪಿಟ್ಟುಕೊಳ್ಳಿ. ಇದರಿಂದ 1 ಅಂಕದ 1 ಪ್ರಶ್ನೆ, MCQ 1 ಪ್ರಶ್ನೆ, ಬಿಟ್ಟ ಸ್ಥಳ 1 ಪ್ರಶ್ನೆ, ಈ 3ರಲ್ಲಿ 1 ಬರಲೇಬೇಕು. ಇದನ್ನ ನೆನಪಿಟ್ಕೋಬೇಡಿ. ನೆಕ್ಸ್ಟ್, 2 ಅಂಕದ ಪ್ರಶ್ನೆಯನ್ನು ನೋಡೋದಾದ್ರೆ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ 2 ಕಣಿವೆ, ಖೈಬರ್ ಮತ್ತು ಬೋಲಾನ್ ಅಂತ ಬರೀರಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ, ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು, ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ. ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು. ಭಾರತದ ಯಾವುದಾದ್ರೂ 2 ಹೆಸರನ್ನು ತಿಳಿಸಿ ಅಂತ ಇದೆ. ಭರತಖಂಡ, ಭರತವರ್ಷ, ಜಂಬೂದ್ವೀಪ ಮತ್ತು ಹಿಂದೂಸ್ತಾನ, ಇಂಡಿಯಾ, ಇವಿಷ್ಟನ್ನು ಬರೀರಿ. ಅದೇ ರೀತಿ ಭಾರತದ ಯಾವುದಾದ್ರೂ 2 ನೈಸರ್ಗಿಕ ಗುಣಲಕ್ಷಣಗಳನ್ನು ತಿಳಿಸಿ ಅಂತಂದಾಗ ಹಿಮಾಲಯ ಪರ್ವತ, ಕರಾವಳಿ ತೀರ, ದಕ್ಷಿಣ ಪ್ರಸ್ಥಭೂಮಿ, ಉತ್ತರದ ನದಿ ಬಯಲು, ಮರುಭೂಮಿಗಳು ಮತ್ತು ಇನ್ನೊಂದು ಪರ್ವತಗಳಂತ ಬರೀರಿ. ನೆಕ್ಸ್ಟ್ ನೋಡೋದಾದ್ರೆ, ಯಾವುದಾದ್ರೂ 2 ಪರ್ವತ, ಭಾರತದ ಯಾವುದಾದ್ರೂ 2 ಪರ್ವತ ಅಂದರೆ ವಿಂಧ್ಯ, ಅರಾವಳಿ, ಸಹ್ಯಾದ್ರಿ ಇತ್ಯಾದಿ. ಕಂಚನಗಂಗಾ, K2 ಬೇಕಂದ್ರೆ ಬರೀರಿ. ಈ ವಿಂಧ್ಯ, ಅರಾವಳಿ 2 ಬರೀರಿ ಸಾಕು. ಅದೇ ರೀತಿ ಭಾರತದಲ್ಲಿ ಉದಯವಾಗಿರ್ತಕ್ಕಂಥ 2 ಧರ್ಮ, ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಬರೀರಿ. ಅದೇ ರೀತಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಭಾರತದ ಪಟ್ಟಿಯಲ್ಲಿರುವ ಯಾವುದಾದ್ರೂ 2 ಐತಿಹಾಸಿಕ ತಾಣ ಅಂತಂದರೆ ಹಂಪಿ, ತಾಜ್ ಮಹಲ್. 2 ನೆನಪಿಟ್ಕೊಳ್ಳಿ, 2 ಬರೀರಿ ಸಾಕು. ಎಲ್ಲೋರ, ಪಟ್ಟದಕಲ್ಲು, ಅಜಂತ, ಕೊನಾರ್ಕ್ ದೇವಾಲಯ ತುಂಬ ಇದೆ. ಅವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ಪ್ರಾಚೀನ ಭಾರತದ 2 ವಿಶ್ವವಿದ್ಯಾಲಯ, ನಳಂದ, ತಕ್ಷಶಿಲಾ ಮತ್ತು ವಿಕ್ರಮಶೀಲ, ಪ್ರಯಾಗ, ಕಂಚಿ, ಕಾಶಿ, ಉಜ್ಜಯಿನಿಯ ವಿಶ್ವವಿದ್ಯಾಲಯ ತುಂಬ ಇದೆ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರ. ಕಾವೇರಿ ನದಿ ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೂ ವಿಸ್ತರಿಸ್ತಕ್ಕಂಥದ್ದು. ಇದಿಷ್ಟ ನೆನಪಿಟ್ಕೊಳ್ಳಿ. ಮತ್ತು ಕರ್ನಾಟಕವನ್ನು ಆಳಿದಿರ್ತಕ್ಕಂಥವ್ರು ಕದಂಬರು, ಗಂಗರು, ಹೊಯ್ಸಳರು, ಚಾಲುಕ್ಯರು, ವಿಜಯನಗರದ ಅರಸರು. ಕರ್ನಾಟಕದ ಯಾವುದಾದ್ರೂ 2 ಭೌಗೋಳಿಕ ಲಕ್ಷಣ ಅಂತಂದರೆ ಕಡಲ ತೀರ, ಪಶ್ಚಿಮ ಘಟ್ಟ, ಮಲೆನಾಡು, ಉತ್ತರದ ಮತ್ತು ದಕ್ಷಿಣದ ನದಿ ಬಯಲು ಅಂತ ಬರೀರಿ. ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆಗಳನ್ನ ಒಂದು ವಿಡಿಯೋದಲ್ಲಿ ಲಿಟ್ರಲಿ ಕಲ್ತು ಹೋಗ್ಬಿಡಿ. ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ, ಆಧಾರವಿಲ್ಲದೆ ಇತಿಹಾಸ ಏಕಿಲ್ಲ. ನೋಡಿ, ಇತಿಹಾಸ ಘಟನೆಗಳನ್ನು ಪುನರಾವರ್ತಿಸುವುದಾಗಲಿ ಪುನರ್ನಿರ್ಮಿಸುವುದಾಗಲಿ ಸಾಧ್ಯವಿಲ್ಲ. ಐತಿಹಾಸಿಕ ಘಟನೆಗಳನ್ನು ಪುನರಾವರ್ತಿಸುವುದಾಗಲಿ ಅದು ಸಾಧ್ಯ ಇಲ್ಲ. ಆದ್ದರಿಂದ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಮೂಲಾಧಾರಗಳು ನಮ್ಗೆ ಬೇಕೇ ಬೇಕಾಗುತ್ತೆ. ಅದೇ ರೀತಿ ಮುಂದೆ ನೋಡೋದಾದರೆ, ಇತಿಹಾಸ ಪೂರ್ವಕಾಲ, ಇತಿಹಾಸ ಕಾಲ, ಇವೆರಡರ 2 ಅಂಕಕ್ಕೆ ಪ್ರಶ್ನೆ ಈ ಸಲ ಬರ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಇತಿಹಾಸ ಮತ್ತು ಇತಿಹಾಸ ಪೂರ್ವಕಾಲಗಳ ನಡುವಿನ ವ್ಯತ್ಯಾಸ. ಇತಿಹಾಸ ಪೂರ್ವಕಾಲ, ಇತಿಹಾಸ ಕಾಲ, ಲಿಖಿತ ಮೂಲಾಧಾರಗಳ ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಂತಾರೆ. ಲಭ್ಯವಿದ್ದ ಕಾಲವನ್ನು ಇತಿಹಾಸ ಕಾಲ ಅಂತ ಕರೀತಾರೆ. ಎಲ್ಲಿ ಮೂಲಾಧಾರ ಅಲ್ಲಿ ಸಿಗಲ್ವೋ ಅದು ಇತಿಹಾಸ ಪೂರ್ವಕಾಲ, ಮೂಲಾಧಾರ ಸಿಕ್ಕರೆ ಇತಿಹಾಸ ಕಾಲ ಅಂತ ನೆನ್ಪಿಟ್ಕೊಂಡ್ಬಿಡಿ. ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದ ಆಗ್ತಕ್ಕಂಥ ಉಪಯೋಗ. ನಾಣ್ಯಗಳ ಕಾಲ, ರಾಜವಂಶ, ಉತ್ತರ. 1ನೇ ಪಾಯಿಂಟು ಇದು ಈ ಸಲ ಕೇಳುವಂಥ ಸಾಧ್ಯತೆ ಇದೆ. 2 ಅಂಕದ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ, ಭಾಷೆಗಳನ್ನು ತಿಳಿಯಲು ಸಹಾಯ ಮಾಡ್ತಕ್ಕಂಥದ್ದು. ಅಂದಿನ ಜನರ ಲೋಹವಿದ್ಯೆ, ಕಲಾಕೌಶಲ್ಯ, ಬಿರುದು, ವ್ಯಾಪಾರ ಸಂಬಂಧಗಳ ರಾಜರ ಮೇರೆಯನ್ನು ತಿಳಿಸ್ತಕ್ಕಂಥದ್ದು. ಮುಂದೆ ನೋಡೋದಾದರೆ,
ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲರ್ಹ ಆಧಾರಗಳಿರುವುದೇಕೆ? ಶಾಸನಗಳು ಸಾಮಾನ್ಯವಾಗಿ ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರ ಸಂಬಂಧವನ್ನು ಹೊಂದಿರುವುದರಿಂದ ಇವನ್ನು ನಂಬಲರ್ಹವಾಗಿವೆ. ಆಯಿತಾ? ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂತಂದರೆ ಪುರಾತತ್ವ ಆಧಾರ ಅಂತಂದರೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಶಿಲಾ ಸಾಧನಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಎರಡು ಆಧಾರಗಳನ್ನು ತಿಳಿಸಿ ಅಂತಂದರೆ ಸಾಹಿತ್ಯಾಹಾರ ಮತ್ತು ವಿದೇಶಿ ಸಾಹಿತ್ಯಾಹಾರ, ದೇಶಿ ಸಾಹಿತ್ಯಾಹಾರ ಬರೆದ್ಬಿಡಿ. ಇಲ್ಲಿ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ವಿವರಿಸಿ ಅಂತ ಇದೆ. ಇಷ್ಟು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಮಾರ್ಚ್ 2020 ಕೇಳಿದ್ರು. ಈ ಬಾರಿ ಕೇಳುವಂಥ ಸಾಧ್ಯತೆ ಇದೆ. ಈ ಪ್ರಶ್ನೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್ ಆಗ್ತಕ್ಕಂಥ ಪ್ರಶ್ನೆಗಳಿವೆಲ್ಲ, ಅವನ್ನ ನೋಡ್ತಾ ಹೋಗಿ ಒಂದೊಂದೇ ಪಾಯಿಂಟ್ ಮಾಡಿ ಬರೀರಿ. ಹಿಮಾಲಯ ಪರ್ವತಗಳು ಇದಿಷ್ಟೇನಿದೆಯಲ್ಲ ಇದು ಪೀಠಿಗೆ. ಇವೆಲ್ಲ ವೀಡಿಯೋಗಳು ಇವೇನು ನಾನು ಆನ್ಸರ್ ಕೊಡ್ತೀನಲ್ಲ ಇದ್ರ ಮೇಲೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವೀಡಿಯೋ ಅನಿಮೇಷನ್ ವೀಡಿಯೋ ಮಾಡಿ ನಿಮ್ಗೆ ಅದನ್ನು 5 ಅಂಕ ಫಿಕ್ಸ್ ಆಗಬೇಕು. ಆ ರೀತಿ ಮಾಡ್ತೀನಿ. ಹಿಮಾಲಯ ಪರ್ವತ ಅಂತ ಒಂದು ಪಾಯಿಂಟ್ ಹಾಕೊಳ್ಳಿ. ಇನ್ನು ಮೇಲಿನ ಪೀಠಿಗೆ ಹಿಮಾಲಯ ಪರ್ವತ 1ನೇ ಪಾಯಿಂಟ್. ಇದನ್ನು ಲಿಟ್ರಲಿ ಬರ್ಕೊಂಬಿಡಿ. ಇವೆಲ್ಲ ಪಾಯಿಂಟ್ಗಳನ್ನು ನಾನು ಇಲ್ಲಿ ನೋಟ್ ಮಾಡಿದ್ದೇನೆ. ಇದನ್ನು ನೀವು ಒಂದ್ಸಲ ನೋಡಬೇಕಾಗತ್ತೆ. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಅಂತ ಇದೆ. ಸ್ತರಬದ್ಧ ವಿಕಾಸ, ವಿದೇಶಿಯರ ದಾಳಿಗಳು, ಇಲ್ಲೆಲ್ಲ ಕೆಲವೊಂದಿಷ್ಟು ಪಾಯಿಂಟ್ ಇದೆ, 7 ಪಾಯಿಂಟ್ ಇದೆ. ಅದನ್ನು ನೋಡ್ಕೊತ ಹೋಗಿ. ವೈವಿಧ್ಯತೆಯಲ್ಲಿ ಏಕತೆ, ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಭೌಗೋಳಿಕ ವೈವಿಧ್ಯತೆ ಆಗಿರ್ಬೋದು, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ಕೆಲವೊಂದಿಷ್ಟು ಪಾಯಿಂಟ್ಗಳಿದ್ದಾವೆ. ಅದೇ ರೀತಿ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, ಆರ್ಥಿಕ ವೈವಿಧ್ಯತೆ, ಭೌಗೋಳಿಕ ಏಕತೆ, ಆಡಳಿತಾತ್ಮಕ ಏಕತೆ, ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆ, ಇತ್ತೀಚಿನ ಬದಲಾವಣೆ. ಇಲ್ಲಿ 4ನೇ ಪ್ರಶ್ನೆ ನೋಡಿ, ಭಾರತದ ಇತಿಹಾಸದ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಇದು 2019 ಕೇಳಿದ್ರೆ ಅನಿಸುತ್ತೆ. ಈ ಪ್ರಶ್ನೆಯನ್ನು ಈ ಬಾರಿ ಕೇಳುವಂಥ ಸಾಧ್ಯತೆ ಇದೆ. ಇದನ್ನು ಕೂಡ ನೀವು ಬರೀಬೇಕಾಗುತ್ತೆ. ಇದಿಷ್ಟಾಯಿತು. ಭಾರತದ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ ಕುರಿತು ಬರೆಯಿರಿ. ಇಲ್ಲಿ ಆನ್ಸರ್ ಇದೆ, ನೀವು ಒಂದ್ಸಲ ನೋಡ್ಬೋದು. ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಪ್ರತಿಯೊಂದು ಹೊಂದಿಸಿ ಬರೆಯಿರಿ. ಆಲ್ರೆಡಿ ಹೊಂದಿಸಿ ಬರೆದಿದೆ. ಈ ಏನು 1 ಅಂಕದ ಪ್ರಶ್ನೆ ಇರುತ್ತಲ್ಲ ಅದರಲ್ಲಿ ಅದನ್ನೇ ತಗೊಂಡು MCQ ಹಾಕ್ತಾರೆ. ಅದೇ ರೀತಿ ಮತ್ತು 1 ಅಂಕದ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀ, ಅಲ್ಲೇ ಮಿಕ್ಸ್ ಮಾಡ್ತಾರೆ ಅಷ್ಟೇ. ಇವನ್ನೆಲ್ಲ ನೋಡ್ತಾ ಹೋಗಿ. ಇದಿಷ್ಟಾಯಿತು. ನೆಕ್ಸ್ಟ್ ಲೋಹಯುಗ ಮತ್ತು ಶಿಲಾಯುಗ ಮತ್ತು ಲೋಹಯುಗ. ಇಲ್ಲಿ 3 ಪ್ರಶ್ನೆ ಇದೆ, 3ರಲ್ಲಿ 1 ಬರಲೇಬೇಕು. ನೋಡಿ, ಹಳೆ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಅಂತಂದರೆ ಕ್ವಾರ್ಟರ್ಜೈಟ್, ಒರಟುಕಲ್ಲು. ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ತಾಮ್ರ. ಉತ್ತರದಲ್ಲಿ ತಾಮ್ರ, ದಕ್ಷಿಣದಲ್ಲಿ ಕಬ್ಬಿಣ. ಇವೆರಡು ಪ್ರಶ್ನೆಯಲ್ಲಿ 1 ಬರುವಂಥ ಸಾಧ್ಯತೆ ಇದೆ. ಜಸ್ಟ್ ವಿಡಿಯೋ ನೋಡ್ತಾ ನೆನ್ಪಿಟ್ಕೊಂಬಿಡಿ. ಮುಂದೆ ಹೋಗ್ತೀನಿ ಈಗ. ಅದೇ ರೀತಿ ಪ್ಯಾಲಿಯೋಲಿಥಿಕ್ ಅಂತಂದ್ರೆ ಏನು? ಪ್ಯಾಲಿಯೋ ಅಂತಂದರೆ ಹಳೆಯ, ಲಿಥಿಕ್ ಅಂತಂದರೆ ಶಿಲೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಪ್ಯಾಲಿಯೋಲಿಥಿಕ್ ಅಂತಂದರೆ ಹಳೆಯ ಶಿಲಾಯುಗ. ಮುಂದೆ ಹೋಗ್ತೀನಿ. ಇಲ್ಲಿ ಕೆಲವೊಂದಿಷ್ಟು ನೋಡಿ, ಈ ಬಾರಿ ಈ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನೂತನ ಶಿಲಾಯುಗ ಅಂತ 2 ತಾಣಗಳನ್ನು ತಿಳಿಸಿ ಅಂತ ಇದೆ. 2, 4, 6 ಇವೆಷ್ಟನ್ನು ನೆನಪಿಟ್ಕೊಂಬಿಡಿ. ಆಲ್ರೆಡಿ ಲಿಸ್ಟ್ ಚಾರ್ಟನ್ನು ಕೊಟ್ಟಿದ್ದೀನಿ. ಮುಂದೆ ಹೋಗ್ತೀನಿ. ನಿಯೋಲಿಥಿಕ್ ಅಂತಂದರೆ, ನಿಯೋ ಅಂತಂದರೆ ಹೊಸ, ಲಿಥಿಕ್ ಅಂತಂದರೆ ಶಿಲಾಯುಗ. ನಿಯೋಲಿಥಿಕ್ ಅಂತಂದರೆ ಹೊಸ ಶಿಲಾಯುಗ. ಇಷ್ಟನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ, ನೋಡ್ಕೊಂಬಿಡಿ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿದೆ ಆಲ್ರೆಡಿ, ಕಾಲಾನುಕ್ರಮದಲ್ಲಿ ಇಲ್ಲಿ ಬರೆದಿದ್ದೇವೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಂಧೂ ನದಿ ನಾಗರಿಕತೆ ಆಗಿರ್ಬೋದು, ಹೊಸ ಮತಗಳ ಉದಯ, ಈಗ ವೈದಿಕ ಸಂಸ್ಕೃತಿ, ಹೊಸ ಮತಗಳ ಉದಯ, ಮೌರ್ಯರು, ಕುಶಾನರು, ಈ ಏನು ಗುಪ್ತರು, ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಅದೆಲ್ಲ ನಾನು ಕ್ವಶನ್ ಆನ್ಸರ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯಿನ್ ಆಗೋದನ್ನು ಮರಿಬೇಡಿ. ಅಲ್ಲೆಲ್ಲ ಈ ಒಂದು PDF ನಾನು ಕೊಡ್ತಾ ಇದ್ದೇನೆ. ನಡೀರಿ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.